ರೈತರಿಗೆ ನೀಡುವ ಸಾಲ ಕಡಿತ ಮಾಡಿರುವ ನಬಾರ್ಡ್ ನೀತಿಯನ್ನು ವಿರೋಧಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕುಳವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜನವರಿ 29ರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಲಾಗುವುದು ಅಂತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತಲೇ ಬಂದಿದ್ದು, ಕಳೆದ ವರ್ಷ ರಾಜ್ಯಕ್ಕೆ 5,600 ಕೋಟಿ ನೀಡಲಾಗಿದ್ದ ಸಾಲ ಪ್ರಸಕ್ತ ವರ್ಷಕ್ಕೆ 2,340ಕ್ಕೆ ಇಳಿಸಿದೆ ಅಂತ ಆರೋಪಿಸಿದರು. ರಾಜ್ಯಕ್ಕೆ ನೀಡುವ ಸಾಲದ ಮೊತ್ತವನ್ನು ಶೇಕಡಾ 58ರಷ್ಟು ತಗ್ಗಿಸುವ ಮೂಲಕ ರಾಜ್ಯದ ಕೃಷಿ ವ್ಯವಸ್ಥೆಯನ್ನೇ ನಾಶ ಮಾಡಿದೆ. ರೈತರು ಹೆಚ್ಚು ಬಡ್ಡಿ ತೆತ್ತು ವಾಣಿಜ್ಯ ಬ್ಯಾಂಕುಗಳ ಮೊರೆ ಹೋಗಿ ಖಾಸಗಿ ಸಾಲದ ಸುಳಿಗೆ ಸಿಲುಕಿಕೊಂಡು ಆತ್ಮಹತ್ಯೆಯ ಹಾದಿ ಹಿಡಿಯುವಂತಾಗಿದೆ. ಇದರಿಂದ ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ನೀಡಲು ಹುನ್ನಾರ ನಡೆಸಲಾಗ್ತಾ ಇದೆ ಅಂತ ದೂರಿದರು. ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು, ಅವರ ಕಿರುಕುಳದಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಗೂ ಇತರೆ ದುಡಿಯುವ ವರ್ಗ ಸಂಕಷ್ಟಕ್ಕೀಡಾಗಿದ್ದಾರೆ. ಇತ್ತೀಚೆಗೆ ರಾಮನಗರದಲ್ಲಿಯೂ ಮಹಿಳೆ ಆತ್ಮಹತ್ಯೆಗೆ ಶರಣಾದ ಪ್ರಕರಣ ನಡೆದಿದ್ದು, ಇದಕ್ಕೆ ಕೇಂದ್ರ ಸರ್ಕಾರದ ನಡೆಯೇ ಕಾರಣವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲ ರೈತರು, ಸ್ವಸಹಾಯ ಸಂಘಗಳು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳು ಭಾಗವಹಿಸುವಂತೆ ಕರೆ ನೀಡಿದರು. ರಿಸರ್ವ್ ಬ್ಯಾಂಕ್ ಮುಂಭಾಗ 29/1/2025 ಬುಧವಾರ ರಿಸರ್ವ್ ಬ್ಯಾಂಕ್ ಮುತ್ತಿಗೆ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಪ್ರಥಮವಾಗಿ ಎಲ್ಲ ಸ್ವಸಹಾಯ ಸಂಘಗಳು, ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಹಾಗೂ ಎಲ್ಲ ಸಂಘಟನೆಗಳು ಭಾಗವಹಿಸಬೇಕು ಅಂತ ನಾನು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಅವರೆಲ್ಲರನ್ನೂ ಕೇಳ್ಕೊಳ್ತೀನಿ. ಏನು ನಮ್ಮ ನಬಾರ್ಡು ಅಂತ ಮಾಡಿ 1983ರಿಂದ ಕೃಷಿಗೆ ಪ್ರತ್ಯೇಕವಾಗಿ ಸಾಲ ಕೊಡೋದಕ್ಕೆ ನಬಾರ್ಡ್ ಮುಖಾಂತರ ಅಪೆಕ್ಸ್ ಬ್ಯಾಂಕಿಗೆ ಬಂದು, ಅಪೆಕ್ಸ್ ಬ್ಯಾಂಕ್ಗಳಿಂದ DC ಬ್ಯಾಂಕ್ ಮುಖಾಂತರ ಎಲ್ಲ ಸಹಕಾರ ಸಂಘಗಳಿಗೂ ದುಡ್ಡು ಕೊಡ್ತಿದ್ರು ಸಾಲನ. ಈಗ ಅದು 5,600 ಕೋಟಿಗೆ ಹೋಗಿತ್ತು. ಈಗ ಇದ್ದಕ್ಕಿದ್ದಂಗೆ ಕೇಂದ್ರ ಸರ್ಕಾರ ಅದನ್ನು 2,340 ಕೋಟಿಗೆ ಇಳಿಸಿದೆ. ಈಗ ಅರ್ಧ ದುಡ್ಡೇ ನಮಗೆ ಕಮ್ಮಿ ಆಯಿತು. ಈ ರೀತಿ ಕೃಷಿಗೆ ಕೊಡ್ತಕ್ಕಂಥ ಸಾಲನ ಕಮ್ಮಿ ಮಾಡಿದ್ರೆ ರೈತರು ಅನಿವಾರ್ಯವಾಗಿ ಖಾಸಗಿ ಸಾಲಗಳ ಹತ್ರ ಹೋಗಬೇಕಾಗಿದೆ. ಆಗ ನಮ್ಮ ಕೃಷಿಗೂ ಹಿನ್ನಡೆ ಉಂಟಾಗ್ತದೆ. ಯಾಕೆಂದರೆ ಸಕಾಲದಲ್ಲಿ ಬೀಜ, ಗೊಬ್ಬರ, ಹಣ ಇಲ್ಲದೆ ಹೋದರೆ ಯಾವುದೇ ವ್ಯಕ್ತಿ ವ್ಯವಸಾಯ ಮಾಡೋದು ಭಾರಿ ಕಷ್ಟ. ಆ ದೃಷ್ಟಿಯಿಂದ ಏನು ನಬಾರ್ಡು ಈಗ 5,600 ಕೋಟಿನ 2,340 ಕೋಟಿಗೆ ಇಳಿಸಿದೆಯೋ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಮಗೆ ಕೃಷಿಗೆ ಸಾಲ ಕೊಡಬೇಕು ಅಂತ ನಾವು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಅದಲ್ದೇ ಈಗೇನಾಗೈತೆ ಅಂದರೆ, ನಾವು ಮೊದಲಿಂದಲೂ ಹೇಳ್ಕೊಂಬತ್ತಾ ಇದ್ದೀವಿ, ಈ ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು ದಂಧೆ ಜಾಸ್ತಿ ಆಗೋಗಿದೆ. ಯಾವುದೇ ಒಂದು ಕಂತು ರೈತರಿಗೆ ಕೊಟ್ಟರೆ 3 ತಿಂಗಳಿಗೋ 6 ತಿಂಗಳಿಗೋ, ರೈತರಿಗೆ 6 ತಿಂಗಳಿಗೆ, 3 ತಿಂಗಳು 6 ತಿಂಗಳು ವರ್ಷಕ್ಕೆ, ಇವರು ಒಂದು ವಾರಕ್ಕೆ ವಸೂಲಿ ಮಾಡ್ತಾರೆ. ವಸೂಲಿ ಮಾಡೋದು ಅಲ್ಲದೆ ರೌಡಿ ಅಂತರನ್ನ ಕರ್ಕೊಬಂದು ಆ ವಸೂಲಿಗೆ ಬಿಡ್ತಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಮೈಕ್ರೋ ಫೈನಾನ್ಸ್ನ ಹಾವಳಿ ಜಾಸ್ತಿಯಾಗಿ ಆತ್ಮಹತ್ಯೆಗಳು ಈಗ ಆಲೆ ಚಾಲ್ತಿಗೆ ಬಂದಿವೆ. ಮೊನ್ನೆ ಯಶೋದಮ್ಮ ಅಂತ ರಾಮನಗರ ಜಿಲ್ಲೆಯರೊಬ್ಬರು ತೀರೋದ್ರು. ಮೊನ್ನೆ ಯಾರೋ ಒಬ್ಬರು ಉತ್ತರ ಕರ್ನಾಟಕದಲ್ಲೂ ತೀರೋದ್ರು. ಈಗೆಲ್ಲ ಆಗಿದೆ. ನಾವೀಗ ರಿಸರ್ವ್ ಬ್ಯಾಂಕ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ಮೇಲೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸರ್ಕಾರ ನಾವು ಏನಾದರೂ ಒಂದು ಗಂಭೀರವಾಗಿ ಚರ್ಚೆ ಮಾಡಿ ಏನಾದ್ರು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಒಪ್ಪೋದಿಲ್ಲ. ಯಾಕೆಂದರೆ ಇವರು ಆ ಟೈಮ್ನಲ್ಲಿ ಹೇಳ್ಬಿಟ್ಟು ಯಾವುದೂ ಮಾಡಲ್ಲ.
ಆ ದೃಷ್ಟಿಯಿಂದ ಇವರು ಈಗ ಶಾಸನಸಭೆ ನಡೀತದೆ, ಈಗ ಬಡ್ಜೆಟ್ ಅಧಿವೇಶನ, ಅದರಲ್ಲೇ ಸುಗ್ರೀವಾಜ್ಞೆ ಹೊರಡಿಸ್ಬೇಕು. ಸುದ್ದಿಗೋಷ್ಠಿಯಲ್ಲಿ ಬೋರಾಪುರ ಶಂಕರೇಗೌಡ, ಲಿಂಗಪ್ಪಾಜಿ, ಅಣ್ಣಯ್ಯ, ವಿಸಿ ಉಮೇಶ್, ವಿಜಯಕುಮಾರ್, ಮಂಜು ಇತರರು ಹಾಜರಿದ್ದರು.